ಓಕೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ 5 ವರ್ಷ ಆಯಿತು. ಅತಿ ಹೆಚ್ಚು ಅಂತಂದರೆ ಈ ಜಿ ಪರಮೇಶ್ವರ್ ಇದ್ದಾರಲ್ಲ, ಅವರು 8 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಸಾಧಾರಣವಾಗಿ 3 ವರ್ಷ ಕಾಲಾವಧಿ. ಈಗ ಅಂದರೆ ಈಗ 2 ವರ್ಷ ಆಯ್ತಲ್ಲ, ಈಗ ಏನಾದರೂ ಅಧ್ಯಕ್ಷ ಆದರೆ ನಂತರ ಬರುವಂಥ ಚುನಾವಣೆ ಇದೆಯಲ್ಲ, ನೆಕ್ಸ್ಟ್ ಬರುವಂಥ ಚುನಾವಣೆ, ಆಗ ಅಧ್ಯಕ್ಷರಿಗೆ ಮಹತ್ವ ಇರುತ್ತೆ. ಬಿ ಫಾರ್ಮ್ ಅಧ್ಯಕ್ಷರು ಕೊಡೋದು. ಸೊ ಹಾಗಾಗಿ ಈ ಈ ವಿರಾಮದ ವೇಳೆಯಲ್ಲ ಯಾರಿಗೂ ಬೇಕಾಗಿಲ್ಲ. ಆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅಂದರೆ ಈಗ ಒಂದು 6 ತಿಂಗಳಲ್ಲಾದರೆ ಅಂದರೆ ಅದರ ಅರ್ಥ ಬದಲಾವಣೆ, ಒಂದು 2.5 ವರ್ಷ ಆದ ನಂತರ ಬದಲಾವಣೆ ಅಂದರೆ ಮುಂದಿನ 2.5 ವರ್ಷಕ್ಕೆ ಯಾರು KPC ಅಧ್ಯಕ್ಷ ಆಗ್ತಾರೆ ಅವರು ಮುಂದಿನ ಚುನಾವಣೆಗೂ ಆಗಿರ್ತಾರೆ. ಬಟ್ ಒಂದು ಹೇಳ್ತೀನಿ, ನನ್ನ ಒಂದು ಗಟ್ ಫೀಲಿಂಗ್ ಇದು, ಈಶ್ವರ್ ಖಂಡ್ರೆ ಅವರನ್ನು KPCC ಅಧ್ಯಕ್ಷ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದರೆ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಾಜಕೀಯವಾಗಿ. ಬೆಸ್ಟ್ ಡಿಸಿಷನ್ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಖಂಡ್ರೆ KPCC ಅಧ್ಯಕ್ಷರಾಗ್ತಾರ? ಖಂಡ್ರೆ ಅವರ ತಂದೆ ಕೂಡ ಭೀಮಣ್ಣ ಖಂಡ್ರೆ ಭಾಳ ದೊಡ್ಡ ಹೆಸರು. ಈಗ ಶ್ಯಾಮನೂರು ಶಿವಶಂಕರಪ್ಪ ಇದ್ದಾರಲ್ಲ, ಅವರ ಸ್ಥಾನದಲ್ಲಿ ಅವರಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಭೀಮಣ್ಣ ಖಂಡ್ರೆ ಬಿಗ್ ನೇಮ್. ಅದು ಕೂಡ ಉತ್ತರ ಕರ್ನಾಟಕದಲ್ಲಂತೂ ಬಿಡಿ. ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಕಿತ್ತಾಟ ಆಗ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ. ಡಿ ಕೆ ಶಿವಕುಮಾರ್ ಯಾರು? ಒಕ್ಕಲಿಗ ಸಮುದಾಯದ ನಾಯಕರು. ಸತೀಶ್ ಜಾರಕಿಹೊಳಿ ಯಾರು? ST ಸಮುದಾಯದ ನಾಯಕರು. ST ಸಮುದಾಯ ಅಂದರೆ ಹೇಗೆ? ಒಂದು ರೀತಿಯಲ್ಲಿ ಅಹಿಂದ ನಾಯಕರು. ಹೆಂಗೆ ಹೇಳ್ತೀರಿ ಅಹಿಂದ ನಾಯಕರು ಅಂತೇಳಿ? ಮೊನ್ನೆ ಶಿಗ್ಗಾವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗನನ್ನು ಸೋಲಿಸೋದಕ್ಕೆ ಇವರ ಮಾಸ್ಟರ್ ಸ್ಟ್ರೋಕ್ ಭಾಳ ಇತ್ತು ಅಂತೇಳಿ. ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ ಅವರ ಆ ಅಹಿಂದ ವರ್ಗದ ಮತವನ್ನು ದೊಡ್ಡ ಪ್ರಮಾಣದಲ್ಲಿ ಸೆಳೆಯಬಲ್ಲ ನಾಯಕ ಇದ್ದರೆ ಅದು ಸತೀಶ್ ಜಾರಕಿಹೊಳಿ. ಅದರಲ್ಲಿ 2 ಮಾತಿಲ್ಲ. ಓಕೆ, ಆಮೇಲೆ ವೆರಿ ಕ್ಲೇವರ್. ನಾನು ಹೇಳಿದ್ನಲ್ಲ ನಿಮಗೆ, ಈಗ ಇವರು ಪಾಪ ಬಸನಗೌಡ ಪಾಟೀಲ್ ಎತ್ತಲ್ಲಿ ಸುಮ್ಮನೆ ಬೈಯೋದು ಮಾಡ್ತಾ ಇದ್ದಾರೆ. ಬಿಟ್ಟರೆ ಕಂಪ್ಲೇಂಟ್ ಹೇಳಬಾರ್ದು ಅಂತಲ್ಲ, ಕಂಪ್ಲೇಂಟ್ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಬೇಕು. ಸತೀಶ್ ಜಾರಕಿಹೊಳಿ ಅವರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಹೋಗ್ಬಿಟ್ಟು. ಬಟ್ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತಾರೆ. ಎಲ್ಲೂ ಅವರು ಈ ಟಂಗ್ ಸ್ಲಿಪ್ ಆಗೋದು ಇದೆಯಲ್ಲ, ಇಲ್ಲವೇ ಇಲ್ಲ ಅಂತ. ಮತ್ತೊಬ್ಬರನ್ನ ಬೈರಿ ಸಾಧ್ಯನೇ ಇಲ್ಲ, ಅವ್ರು ಬೈಯೋದೇ ಇಲ್ಲ. ಬಟ್ ಏನೆಲ್ಲ ಬಾಂಬ್ ಇಡಬೇಕೋ, ಎಲ್ಲಿ ಇಡಬೇಕು ಕರೆಕ್ಟಾಗಿ ಇಟ್ಟಿರ್ತಾರೆ. ಅದು ಸತೀಶ್ ಜಾರಕಿಹೊಳಿ ಅವರ ಸ್ಟೈಲ್. ಬಸನಗೌಡ ಪಾಟೀಲ್ ಎತ್ತಾಳರಿಗೆ ಅದು ಬರೋದೇ ಇಲ್ಲ. ಅವ್ರು ಏನಿದ್ರು ಕೂಡ ಏಕಮಾರ್ ದೋತ್ತು ಕೂಡ ಇರಲಿ ಬಿಡಿ. ಈಗ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಕಿತ್ತಾಟ. KPCC ಅಧ್ಯಕ್ಷ ಸ್ಥಾನ ನೀಡುವಂಥ ಸಾವುಕಾರ ಪಟ್ಟು ಅವ್ರು ತೆಗೀರಿ ನಮ್ಮ ಕೊಡಿ ಅಂತೇಳಿ. ಹಾಗಂತ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು. ಅವ್ರಿಗೂ ಗೊತ್ತಿದೆ ಹಾಗೆ ಮಾಡಲಿಕ್ಕೆ ಆಗಲ್ಲ. ಅವರನ್ನು ಮಾಡಿದ್ರೆ ನಮಗೆ ಅರ್ಧಕ್ಕರ್ಧ ಸ್ಥಾನ ಕೊಡಿ ಅಂತ. ಅವರಲ್ಲಿ ಮುಖ್ಯಮಂತ್ರಿ ಆಗುವಾಗ ಇಲ್ಲಿ ಅಧ್ಯಕ್ಷ ಇದ್ದರೆ, ಅಧ್ಯಕ್ಷ ಈಸ್ ಪವರ್ಫುಲ್. ಗೊತ್ತಾ ನಿಮಗೆ? ನಿಮ್ಮ ಮಜಾ ಗೊತ್ತಾ? 2003-4 ಜನಾರ್ದನ ಪೂಜಾರಿ ಅವರು KPCC ಅಧ್ಯಕ್ಷ. ಅವರು ಮುಖ್ಯಮಂತ್ರಿನ ಕರೀತಾರೆ. ಯಾರು? ಅವ್ರು ಏನು MLA ಅಲ್ಲ, ಮತ್ತೊಂದು ಅಲ್ಲ, ಏನೂ ಆಗಿರಲಿಲ್ಲ. ಅವರು ಜಸ್ಟ್ ಅಧ್ಯಕ್ಷ. ಯಾರು? ಜನಾರ್ದನ ಪೂಜಾರಿ. SM ಕೃಷ್ಣ ಮುಖ್ಯಮಂತ್ರಿ ಅವರನ್ನು ಕರೀತಾರೆ ಅವರು ಎಲ್ಲಿಗೆ? KPCC ಕಚೇರಿಗೆ. ಯು ಬಿಲೀವ್ ಇಟ್ ಆರ್ ನಾಟ್, ಒಂದು ಅರ್ಧ ಗಂಟೆ ಮುಖ್ಯಮಂತ್ರಿಗಳು ಹೊರಗೆ ಕೂತಿರ್ತಾರೆ. ಮುಖ್ಯಮಂತ್ರಿಗಳು ಹೊರಗೆ ಕೂತಿರ್ತಾರೆ. ನಂತರ ಕರೀತಾರೆ, ಮಾತಾಡ್ತಾರೆ. ಆ ನಂತರ ಮಾಧ್ಯಮದವರು ಕೇಳ್ತಾರೆ, ಯಾರನ್ನ? ಜನಾರ್ದನ ಪೂಜಾರಿ ಅವ್ರನ್ನ. ಅಲ್ಲ ಸರ್, ಅವರು ಮುಖ್ಯಮಂತ್ರಿ, ಮತ್ತೊಂದು ಮಗದೊಂದು ನೋಡಿ, ಅವರು ಸರ್ಕಾರದ ಆಗ ಈ ಜನಾರ್ದನ ಪೂಜಾರಿ ಅವ್ರದ್ದೊಂದು ಸ್ಟೈಲ್ ಇದೆ. ಅವರು ಸರ್ಕಾರದ ಮುಖ್ಯಮಂತ್ರಿ, ಸರ್ಕಾರಕ್ಕೆ ಅವರು ಮುಖ್ಯಮಂತ್ರಿ. ಕಾಂಗ್ರೆಸ್ ಪಾರ್ಟಿಗೆ ನಾನು ಅಧ್ಯಕ್ಷ, ಅವರು ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಶಾಸಕ ಅಷ್ಟೇ. ಅಂದರೆ ಆ ಪವರ್ ಇದೆ ಅಂತ ಹೇಳಿದ್ದು ನಾನು. ಮುಖ್ಯಮಂತ್ರಿಗಳನ್ನು ಕೂಡ ಕೂರಿಸ್ತಾರೆ ಅಂತ. ಸಂವಿಧಾನಬದ್ಧ ಅಧಿಕಾರ ಇರ್ಬೋದು, ಅದು ಬೇರೆ ವಿಚಾರ. ಪಕ್ಷ ಅಂತ ಬಂದಾಗ ಅವರು ಆದ್ರ ಅಂಡರಲ್ಲಿ ಬರ್ತಾರೆ. ಅದಕ್ಕೆ ನಾನು ಹೇಳಿದ್ದು. ಓಕೆ, ಆದರೆ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷ ಗಾದಿ ನೀಡೋದಿಲ್ವ ಕಾಂಗ್ರೆಸ್? ಹಾಗಂತ ನನಗೇ ಬೇಕು ಅಂತ ಅವ್ರು ಪಟ್ಟು ಹಿಡ್ದಿಲ್ಲ. ಯಾರು? ಸತೀಶ್ ಜಾರಕಿಹೊಳಿ. ಅದನ್ನೇ ಕ್ಲೆವರ್ನೆಸ್ ಅಂತ ಹೇಳೋದು. ಅವರಿಗೆ ಅಲ್ಲಿಂದ DK ಬೇಡ ಅಷ್ಟೇ. ಸತೀಶ್ KPCC ಅಧ್ಯಕ್ಷರಾದರೆ DKC ಕೇಳಬಹುದು. ಅದು ಹೈಕಮಾಂಡ್ಗೂ ಗೊತ್ತಿದೆ. ಹೈಕಮಾಂಡ್ ಯಾಕೆ ಹೇಳ್ತಾರೆ? ಇದೇ ಕಾರಣ. DKC KPCC ಅಧ್ಯಕ್ಷರಾಗಿ ಉಳಿದರೆ ಸತೀಶ್ ಬಿಡಲ್ಲ. ಆದರೆ ಹಂಗೆ ಆಗಲ್ಲ. ಆದ್ದರಿಂದ ಪ್ಲಾನ್ B ಸಿದ್ಧ ಮಾಡಿದೆ ಹೈಕಮಾಂಡ್. ಈಶ್ವರ್ ಖಂಡ್ರೆಗೆ ಪಟ್ಟ ಕಟ್ಟಲು ಮುಂದಾದ ಕಾಂಗ್ರೆಸ್. ಈಶ್ವರ್ ಖಂಡ್ರೆ ಅಧ್ಯಕ್ಷರಾದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಇರುತ್ತೆ, ಬಹುದೊಡ್ಡ ಲಾಭ, ಬರೆದಿಟ್ಕೊಳ್ಳಿ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಈಶ್ವರ್ ಖಂಡ್ರೆಗಿದೆ. ಈಶ್ವರ ಖಂಡ್ರೆ ಕೂಡ ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕಾಗತ್ತೆ. ತಮ್ಮ ಕೆಲವು ಆ್ಯಟಿಟ್ಯೂಡ್ನಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ.
ಯಾಕೆ ಅಂತ ಹೇಳ್ತೀನಿ. ಬಿ ಜೆ ಪಿಯಲ್ಲಿ ಲಿಂಗಾಯತ ನಾಯಕರ ಮಧ್ಯೆ ಕಿತ್ತಾಟ. ಬಿ ಜೆ ಪಿಯಲ್ಲಿ ಲಿಂಗಾಯತ ನಾಯಕರಿಲ್ಲ. ಯಡಿಯೂರಪ್ಪನವರು ಹೋದ ನಂತರ ಅರ್ಧಕ್ಕರ್ಧ ಕಡಿಮೆ ಆಗಿದೆ ಅಲ್ಲಿ ಶಾಸಕರ ಸಂಖ್ಯೆ. ವಿತ್ ಪ್ರೂಫ್ ನಾನು ಹೇಳ್ತಿರೋದು. 15 ಇರೋದು, 38 ಇದ್ದವರು ಈಗ 15 ಇದ್ದಾರೆ. 2018ರಲ್ಲಿ 37 ಇದ್ದವರು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದ ಕೆಳಗಿಳಿಸಿದಾಗ 15 ಆಯಿತು. ಬಿ ಜೆ ಪಿ ಕಾಂಗ್ರೆಸ್ಸಲ್ಲಿ ಎಷ್ಟಾಯಿತು? 15 ಮೊದಲಿದ್ದರು, ಈಗ 37 ಆಗಿದೆ. ಈಗ ಅದನ್ನು ಉಳಿಸ್ಕೋಬೇಕು. ಅದನ್ನು ಉಳಿಸ್ಕೋಬೇಕು ಅಂತಂದರೆ ಒಂದು ಒಳ್ಳೆ ಮುಖ ಬೇಕು. ಆಮೇಲೆ ಈಶ್ವರ ಖಂಡ್ರದ ಬೆಸ್ಟ್ ಮುಖ. ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿದ್ದಾರೆ ಯತ್ನಾಳ್, ಮತ್ತೊಂದು ಕಡೆ ಯತ್ನಾಳ್ ಇದ್ದಾರೆ, ಅವರು ಬಡ್ದಾಡ್ಕೋತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರಿಲ್ಲದೆ ಅರ್ಧಕ್ಕರ್ಧ ಕಟ್ಟಾಗಿದೆ. ಆಯಿತು, ವಿಜಯೇಂದ್ರ ಇದ್ದಾರೆ. ವಿಜಯೇಂದ್ರ ಅವರನ್ನು ಶತಾಯಗತಾಯ ಕೆಣಕ್ತಾ ಇದ್ದಾರೆ ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಂತ ಏಕಮೇವಾದ್ವಿತೀಯವಾಗಿ ಬಿ ಜೆ ಪಿಯಲ್ಲಿ ಇಡೀ ಲಿಂಗಾಯತ ಓಟ್ಗಳನ್ನು ತಗೊಂಬರ್ತೀನಿ ಅಂತ ಹೇಳುವಂಥ ನಾಯಕ ಇಲ್ಲ. ಸೋಮಣ್ಣನವರಿಗೆ ಪಟ್ಟ ಕೊಟ್ಟರು ಕೂಡ ಇಟ್ ವಿಲ್ ಟೇಕ್ ಟೈಮ್. ವಿಜಯೇಂದ್ರ ಅವರು ಕೂಡ ಏಕಾಏಕಿ ಅಪ್ಪ ಇರೋ ತನಕ ನಡೆಯುತ್ತೆ, ಆಮೇಲೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಹಾಗಾಗಿ ಖಂಡ್ರೆ ಅಧ್ಯಕ್ಷರಾದರೆ ಲಿಂಗಾಯತರನ್ನು ಆರಾಮಾಗಿ ಸೆಳೆಯಬಹುದು. ಆ ತಾಕತ್ತು ಖಂಡಿತವಾಗ್ಲೂ ಈಶ್ವರ ಖಂಡ್ರೆಗಿದೆ. ಇನ್ನು ಖಂಡ್ರೆ ಅಧ್ಯಕ್ಷರಾದರೆ ಸತೀಶ್ ಜಾರಕಿಹೊಳಿದೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಡಿ ಕೆ ಆಗಬಾರ್ದು. ನಾನು ಅಧ್ಯಕ್ಷನಾಗದಿದ್ದರೆ ಓಕೆ, ಡಿ ಕೆ ಶಿ ಅಧ್ಯಕ್ಷನಾಗಿರಬಾರ್ದು ಅಂತೇಳಿ ಇಂಥದ್ದೊಂದು ಹೋರಾಟ ನಡೆಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಡಿ ಕೆ ಶಿಗೆ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿ ತಪ್ಪಿದರೆ ಸತೀಶ್ ಖುಷಿ ಆಗ್ತಾರೆ. ಒಂದು. ಎರಡನೇದಾಗಿ ನೆನಪಿಟ್ಕೊಳ್ಳಿ, ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಒಕ್ಕಲಿಗ ಮುಖ್ಯಮಂತ್ರಿ. ಅಧ್ಯಕ್ಷ ಯಾರು? ಲಿಂಗಾಯತ ಅಧ್ಯಕ್ಷ. ಆಮೇಲೆ ಹಾಗಿದ್ರೆ ಇವರಿಗೆಲ್ಲ ಪ್ರಮುಖ ಸ್ಥಾನಮಾನಗಳು ಡಿ ಸಿ ಎಂ ಇರ್ಬೋದು, ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಡಿ ಸಿ ಎಂ ಆಗಲಿಕ್ಕಿಲ್ಲ ನನ್ನ ಪ್ರಕಾರ. ಬಟ್ ಅವರ ಬಣ ಡಿಮಾಂಡ್ ಮಾಡ್ಬೋದು. ನಮಗೆ ಇಷ್ಟು ಜನರಿಗೆ ಕೊಡಬೇಕು. ಯಾಕೆಂದರೆ ಸಿದ್ದರಾಮಯ್ಯನವರ ಪವರ್ ಕೂಡ ಇರುತ್ತೆ. ಇಲ್ಲ, ನಮಗೆ ನಮ್ಮ ಬಣದ 10 ಅಥವಾ 10 ಜನರಿಗೆ ಅಥವಾ 7 ಜನರಿಗೆ ಕೊಡಲೇಬೇಕು. ಬೇರೆ ಬೇರೆ ಸ್ಥಾನಮಾನಗಳು ಸಿಗಬಹುದು. ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಬಟ್ ಉಳಿಸ್ಕೊಳ್ಳೋ ಜವಾಬ್ದಾರಿ ನಾಯಕರಿಗಿದೆ. ನೋಡೋಣ. ಓಕೆ, ಒಂದು ಕಡೆ ಡಿ ಕೆ ಶಿವಕುಮಾರ್, ಅವ 5 ವರ್ಷ ಆಯಿತು. ಅತಿ ಹೆಚ್ಚು ಅಂತಂದರೆ ಈ ಜಿ ಪರಮೇಶ್ವರ್ ಇದ್ದಾರಲ್ಲ, ಅವರು 8 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಸಾಧಾರಣವಾಗಿ 3 ವರ್ಷ ಕಾಲಾವಧಿ. ಈಗ ಅಂದರೆ ಈಗ 2 ವರ್ಷ ಆಯ್ತಲ್ಲ, ಈಗ ಏನಾದರೂ ಅಧ್ಯಕ್ಷ ಆದರೆ ನಂತರ ಬರುವಂಥ ಚುನಾವಣೆ ಇದೆಯಲ್ಲ, ನೆಕ್ಸ್ಟ್ ಬರುವಂಥ ಚುನಾವಣೆ, ಆಗ ಅಧ್ಯಕ್ಷರಿಗೆ ಮಹತ್ವ ಇರುತ್ತೆ. ಬಿ ಫಾರ್ಮ್ ಅಧ್ಯಕ್ಷರು ಕೊಡೋದು. ಸೊ ಹಾಗಾಗಿ ಈ ವಿರಾಮದ ವೇಳೆಯೆಲ್ಲ ಯಾರಿಗೂ ಬೇಕಾಗಿಲ್ಲ. ಆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ, ಅಂದರೆ ಈಗ ಒಂದು 6 ತಿಂಗಳಲ್ಲಾದರೆ, ಅಂದರೆ ಅದರ ಅರ್ಥ ಬದಲಾವಣೆ, ಒಂದು 2.5 ವರ್ಷ ಆದ ನಂತರ ಬದಲಾವಣೆ ಅಂದರೆ ಮುಂದಿನ 2.5 ವರ್ಷಕ್ಕೆ ಯಾರು ಕೆ ಪಿ ಸಿ ಅಧ್ಯಕ್ಷ ಆಗ್ತಾರೆ ಅವರು ಮುಂದಿನ ಚುನಾವಣೆಗೂ ಆಗಿರ್ತಾರೆ. ಬಟ್ ಒಂದು ಹೇಳ್ತೀನಿ, ನನ್ನ ಒಂದು ಗಟ್ ಫೀಲಿಂಗ್ ಇದು. ಈಶ್ವರ್ ಖಂಡ್ರೆ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದರೆ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರಾಜಕೀಯವಾಗಿ ಬೆಸ್ಟ್ ಡಿಸಿಷನ್. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಖಂಡ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರ? ಖಂಡ್ರೆ ಅವರ ತಂದೆ ಕೂಡ ಭೀಮಣ್ಣ ಖಂಡ್ರೆ ಭಾಳ ದೊಡ್ಡ ಹೆಸರು. ಈಗ ಶ್ಯಾಮನೂರು ಶಿವಶಂಕರಪ್ಪ ಇದ್ದಾರಲ್ಲ, ಅವರ ಸ್ಥಾನದಲ್ಲಿ ಅವರಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾ. ಭೀಮಣ್ಣ ಖಂಡ್ರೆ ಇಸ್ ಬಿಗ್ ನೇಮ್. ಅದು ಕೂಡ ಉತ್ತರ ಕರ್ನಾಟಕದಲ್ಲಂತೂ ಬಿಡಿ. ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಕಿತ್ತಾಟ ಆಗ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ. ಡಿ ಕೆ ಶಿವಕುಮಾರ್ ಯಾರು? ಒಕ್ಕಲಿಗ ಸಮುದಾಯದ ನಾಯಕರು. ಸತೀಶ್ ಜಾರಕಿಹೊಳಿ ಯಾರು? ಎಸ್ ಟಿ ಸಮುದಾಯದ ನಾಯಕರು. ಎಸ್ ಟಿ ಸಮುದಾಯ ಅಂದರೆ ಹೇಗೆ? ಒಂದು ರೀತಿಯಲ್ಲಿ ಅಹಿಂದ ನಾಯಕರು. ಹೆಂಗೆ ಹೇಳ್ತೀರಿ ಅಹಿಂದ ನಾಯಕರು ಅಂತೇಳಿ? ಮೊನ್ನೆ ಶಿಗ್ಗಾವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗನನ್ನು ಸೋಲಿಸೋದಕ್ಕೆ ಇವರ ಮಾಸ್ಟರ್ ಸ್ಟ್ರೋಕ್ ಭಾಳ ಇತ್ತು ಅಂತೇಳಿ. ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ ಅವರ ಆ ಅಹಿಂದ ವರ್ಗದ ಮತವನ್ನು ದೊಡ್ಡ ಪ್ರಮಾಣದಲ್ಲಿ ಸೆಳೆಯಬಲ್ಲ ನಾಯಕ ಇದ್ದರೆ ಅದು ಸತೀಶ್ ಜಾರಕಿಹೊಳಿ. ಅದರಲ್ಲಿ 2 ಮಾತಿಲ್ಲ. ಓಕೆ, ಆಮೇಲೆ ವೆರಿ ಕ್ಲೇವರ್. ನಾನು ಹೇಳಿದ್ನಲ್ಲ ನಿಮಗೆ, ಈಗ ಇವರು ಪಾಪ ಬಸನಗೌಡ ಪಾಟೀಲ್ ಎತ್ತಾಳು ಸುಮ್ಮನೆ ಬೈಯೋದು ಮಾಡ್ತಾ ಇದ್ದಾರೆ. ಬಿಟ್ಟರೆ ಕಂಪ್ಲೇಂಟ್ ಹೇಳಬಾರ್ದು ಅಂತಲ್ಲ, ಕಂಪ್ಲೇಂಟ್ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಬೇಕು. ಸತೀಶ್ ಜಾರಕಿಹೊಳಿ ಅವರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಹೋಗ್ಬಿಟ್ಟು. ಬಟ್ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತಾರೆ. ಎಲ್ಲೂ ಅವರು ಈ ಟಂಗ್ ಸ್ಲಿಪ್ ಆಗೋದು ಇದೆಯಲ್ಲ, ಇಲ್ಲವೇ ಇಲ್ಲ ಅಂತ. ಮತ್ತೊಬ್ಬರನ್ನ ಬೈರಿ ಸಾಧ್ಯನೇ ಇಲ್ಲ, ಅವ್ರು ಬೈಯೋದೇ ಇಲ್ಲ. ಬಟ್ ಏನೆಲ್ಲ ಬಾಂಬ್ ಇಡಬೇಕೋ, ಎಲ್ಲಿ ಇಡಬೇಕು ಕರೆಕ್ಟಾಗಿ ಇಟ್ಟಿರ್ತಾರೆ. ಅದು ಸತೀಶ್ ಜಾರಕಿಹೊಳಿ ಅವರ ಸ್ಟೈಲ್. ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಅದು ಬರೋದೇ ಇಲ್ಲ. ಅವ್ರು ಏನಿದ್ರು ಕೂಡ ಏಕಮಾರ್ ದೋತ್ತು ಕೂಡ ಇರಲಿ ಬಿಡಿ.
ಈಗ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಕಿತ್ತಾಟ, KPCC ಅಧ್ಯಕ್ಷ ಸ್ಥಾನ ನೀಡುವಂತೆ ಸಾವುಕಾರ ಪಟ್ಟು ಅವ್ರು ತೆಗೀರಿ ನಮ್ಮ ಕೊಡಿ ಅಂತೇಳಿ. ಹಾಗಂತ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು. ಅವ್ರಿಗೂ ಗೊತ್ತಿದೆ ಹಾಗೆ ಮಾಡಲಿಕ್ಕೆ ಆಗಲ್ಲ, ಅವರನ್ನು ಮಾಡಿದ್ರೆ ನಮಗೆ ಅರ್ಧಕ್ಕರ್ಧ ಸ್ಥಾನ ಕೊಡಿ ಅಂತ. ಅವರಲ್ಲಿ ಮುಖ್ಯಮಂತ್ರಿ ಆಗುವಾಗ ಇಲ್ಲಿ ಅಧ್ಯಕ್ಷ ಇದ್ದರೆ ಅಧ್ಯಕ್ಷ ಈಸ್ ಪವರ್ಫುಲ್. ಗೊತ್ತಾ ನಿಮಗೆ? ನಿಮ್ಮ ಮಜಾ ಗೊತ್ತಾ? 2003-4 ಜನಾರ್ದನ ಪೂಜಾರಿ ಅವರು KPCC ಅಧ್ಯಕ್ಷ. ಅವರು ಮುಖ್ಯಮಂತ್ರಿನ ಕರೀತಾರೆ. ಯಾರು? ಅವ್ರು ಏನು MLA ಅಲ್ಲ, ಮತ್ತೊಂದು ಅಲ್ಲ, ಏನೂ ಆಗಿರಲಿಲ್ಲ. ಅವರು ಜಸ್ಟ್ ಅಧ್ಯಕ್ಷ. ಯಾರು? ಜನಾರ್ದನ ಪೂಜಾರಿ. SM ಕೃಷ್ಣ ಮುಖ್ಯಮಂತ್ರಿ ಅವರನ್ನು ಕರೀತಾರೆ ಅವರು ಎಲ್ಲಿಗೆ? KPCC ಕಚೇರಿಗೆ. ಯು ಬಿಲೀವ್ ಇಟ್ ಆರ್ ನಾಟ್, ಒಂದು ಅರ್ಧ ಗಂಟೆ ಮುಖ್ಯಮಂತ್ರಿಗಳು ಹೊರಗೆ ಕೂತಿರ್ತಾರೆ. ಮುಖ್ಯಮಂತ್ರಿಗಳು ಹೊರಗೆ ಕೂತಿರ್ತಾರೆ. ನಂತರ ಕರೀತಾರೆ, ಮಾತಾಡ್ತಾರೆ. ಆ ನಂತರ ಮಾಧ್ಯಮದವರು ಕೇಳ್ತಾರೆ ಯಾರನ್ನ? ಜನಾರ್ದನ ಪೂಜಾರಿ.